ಎಷ್ಟು ಹೇಳಿದ್ರು ನೀನು ಬರ್ಸೇನು ತೋರಿಸ್ಬಿಟ್ಟಲ್ಲ ಸೀನಾ. ನನ್ನ ಜೀವನ ನನ್ನ ಇಷ್ಟ. ಎಲ್ಲರೂ ಅವ್ರವ್ರ ಇಷ್ಟದ ಪ್ರಕಾರನೇ ಮನ್ಸಿಗನ್ಸಿದ್ನ ಮಾಡ್ತಾ ಹೋದ್ರೆ ಹುಚ್ಚರು ಸಂತೆ ಆಗೋಗ್ಬಿಡತ್ತೆ. ಹುಚ್ಚರು ಸಂತೆಯಿಂದನೇ ನನ್ನ ಹುಡುಗ ಹೊರಗೆ ಬಂದಿದ್ದಾನೆ, ಅದರಲ್ಲೂ ನನ್ನ ಹತ್ರನೇ ಬಂದಿದ್ದಾನೆ. ಇದ್ರಲ್ಲೇ ಗೊತ್ತಾಗತ್ತೆ ಸಂತೆ ಅಲ್ಲಿತ್ತ ಅಥವಾ ಇಲ್ಲಿತ್ತ ಅಂತ. ತುಂಬಿದ ಮನೆ ಹುಚ್ಚಿರ ಸಂತೆ ಅನಿಸ್ತದೇನವ ನಿಂಗೆ? ಅದು ತುಂಬಿದ ಮನೆ ಅಲ್ಲ. ಸಿಕ್ತವರೆಲ್ಲ ಮನೆಗೆ ಬಂದು ಕಬ್ಜಾ ಮಾಡ್ಕೊಂಡ್ರೆ ಅದನ್ನ ಹುಚ್ಚರು ಸಂತೆ ಅಂತಾನೆ ಹೇಳೋದು. ಬೇಕಾದವರೆಲ್ಲ ಜೊತೆಗೆ ಸೇರ್ಕೊಂಡು ನನ್ನ ಹುಡುಗನೇ ಆಚೆ ಹಾಕ್ಬೇಕಾದ್ರೆ ಎಲ್ಲಿ ಹೋಗಿದ್ರಿ? ಎಲ್ಲ ನೋಡ್ತಾ ನಿಂತಿದ್ರಿ ಅಲ್ಲ. ಪರವಾಗಿಲ್ಲ ಸೀನಾ, ಪಿಂಕಿ ಅಲ್ಲಿ ಇಲ್ಲದೆ ಹೋದ್ರು ಅಲ್ಲೇನೇನು ನಡೀತು ಅನ್ನೋದನ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಹೌದು, ನನ್ನ ಪಿಂಕಿ ಮಧ್ಯೆ ಯಾವುದೇ ಮುಚ್ಚುಮರೆ ಇಲ್ಲ. ನಾನು ಎಲ್ಲ ವಿಷಯನ ಅವಳಿಗೆ ಹೇಳ್ತೀನಿ. ಪ್ರೀತಿ ಧೈರ್ಯ ಕೊಡುತ್ತೆ ಅಂತ ಅವರಿಗೆಲ್ಲೋ ಗೊತ್ತಿದೆ. ಅದು ಧೈರ್ಯ ಅಲ್ಲ, ಮೊಂಡ ಧೈರ್ಯ ಅಂತಾರೆ. ಕತ್ತಿ ಮೊಂಡಾಗಿದ್ರೆ ಅದನ್ನ ತಿದ್ದಿ ಚೂಪ್ ಮಾಡ್ಬೋದು. ಜೀವನನೇ ಮೊಂಡಾಗೋದ್ರೆ ಏನವ ಮಾಡೋದು? ಏನು ಮಾಡೋದು? ಇವತ್ತಿಂದ ನೀವೇರೇ ಹೇಳೋದು, ಅದನ್ನ ನಾನು ಕೇಳೋದು. ಆ ಕಾಲ ಎಲ್ಲ ಯಾವತ್ಕೋ ಹೊಂಟೋಯ್ತು. ಇನ್ಮೇಲಿಂದ ನಮ್ಮ ದಾರಿಲಿ ನಮಗೂ ಹೋಗ್ಬಿಟ್ರೆ ನಿಮಗೂ ತುಂಬ ಒಳ್ಳೇದು, ನಮಗೂ ತುಂಬ ಒಳ್ಳೇದು. ನಿಮ್ಮನ್ನ ನಿಮ್ಮ ದಾರಿಲಿ ಹೋಗಿ ಬಿಡೋಕ್ಕಿಲ್ಲ ಅಂತಾನೆ ನಾವಿಬ್ರು ಇಲ್ಲಿ ಅಡ್ಡವಾಗಿ ನಿಂತಿರೋದು. ಮೊದಲೆಲ್ಲ ನನ್ನ ದಾರಿಗೆ ಅಡ್ಡ ಬಂದರೆ ಸುಮ್ಮನೆ ಆಗ್ತಿದ್ದೆ. ಆದರೆ ಈಗ ಅದರ ಅಭ್ಯಾಸನೇ ಬಿಟ್ಟು ಹೋಗೈತೆ. ಬಿಟ್ಟೋಗ್ಬೇಕಲ್ಲ. ನೀನು ಆ ಮನೇಲಿದ್ದಾಗ ಪಿಂಕಿ ಜೊತೆ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ ಮನೆಯಿಂದ ಹೊರಗೆ ಬಂದಿದ್ಯಾ, ನಿನಗೆ ಬಯಸಿದ್ದು ಸಿಕ್ಕಿದೆ ಅಂತ ಮೆರಿತಿದ್ಯಾ ನೀನು? ಹೊರಗೆ ಬಂದಿದ್ದಲ್ಲ, ಹೊರಗೆ ತಳ್ಳಿದ್ದು. ಏನೇ ಆದರೂ ನಿಮ್ಮ ಮನೆಯವ್ರನ್ನ ಎಲ್ಲಿ ಬಿಟ್ಕೊಡ್ತೀರಾ? ಪಿಂಕಿ, ನಾವು ಸೀನಾನು ಬಿಟ್ಕೊಡಕ್ಕಿಲ್ಲ. ಸೀನಾನುವೆ ನಮ್ಮ ಮನೆ ಹುಡುಗನೇ. ಬಾಬಾ ನೋಡ್ದ ಬೇಬಿ, ಎಲ್ಲಿ ನಾನು ದಾರಿ ತಪ್ಪು ಹೊಂಟೋಯ್ತೀನಿ ಅಂದ್ಬಿಟ್ಟು ನೈಸ್ ಮಾಡಿ ಹತ್ರಕ್ಕೆ ಬರಕ್ಕೆ ನೋಡ್ತಾವ್ರೆ. ದಾರಿ ತಪ್ಪು ಹೋಗ್ತಾನೆ ಅಂತಲ್ಲ, ತಪ್ಪು ದಾರಿಗೆ ಹೋಗಿದ್ದಾನೆ ಅಂತ ವಾಪಸ್ ಕರ್ಕೊಂಡು ಬರೋದಕ್ಕೆ ನಿಂತಿದ್ದೀವಿ. ನೋಡು ಸೀನಾ, ಪಿಂಕಿ ನಿನ್ನ ಸಿಚುವೇಶನ್ನ ಮಿಸ್ಯೂಸ್ ಮಾಡಿಕೊಂಡು ನಿನ್ನ ಅವಳ ದಾರಿಗೆ ಹೇಳ್ಕೊಂಡು ಹೋಗೋದಕ್ಕೆ ನೋಡ್ತಿದ್ದಾಳೆ. ಅದು ತುಂಬ ದೊಡ್ಡ ತಪ್ಪು. ಸೀನಾ, ಕಾನೂನು ಪ್ರಕಾರ ಹೋದ್ರೆ ನಿನ್ನ ಜೀವನನೇ ಹಾಳಾಯ್ತದೆ ಅಂತ ಒಳ್ಳೆ ಮಾತನಾಗಿ ಹೇಳ್ತೀವಿ. ಬ್ಯಾಡಕ್ಕಲ್ಲ, ಅವಳ ಸವಸ ಬ್ಯಾಡಕ್ಕಲ್ಲ. ಅದೇ ಕಾನೂನು ಪ್ರಕಾರ ಹೋದ್ರೆ ನನಗೂ ನಿನ್ನ ತಂಗಿಗೂ ಡೈವರ್ಸ್ ಆಯ್ತದೆ. ಅದಾದ್ಮೇಲೆ ಎಲ್ಲಿ ನಾನು ಪಿಂಕಿ ಇಬ್ರು ಜೊತೆಗೆ ಇದ್ಬಿಡ್ತೀವಿ ಅಂತ ತಾನೆ ನೀವಿಬ್ರು ಇಲ್ಲಿ ಕೈ ಕಾಲು ಇಟ್ಕೊಂಡು ಬೇಡ್ಕೊಳಕ್ ಬಂದಿರೋದು. ಬೇಡ ಸೀನಾ, ಅಹಂಕಾರ ಅನ್ನೋದು ಮಿತಿ ಮೀರಿದಾಗ ತಲೆ ಮೇಲೆ ಹತ್ತು ಕುತ್ಕೊಂಡು ನಮ್ಮ ಕಿವಿನ ಮುಚ್ಚಿಬಿಡುತ್ತೆ. ಒಳ್ಳೊಳ್ಳೆ ಮಾತುಗಳು ಕೇಳಿಸೋದೇ ಇಲ್ಲ. ಅವೆಲ್ಲರೂ ನೀನು ಒಳ್ಳೆದಕ್ಕೆ ಹೇಳ್ತಿರೋದು ಸೀನಾ, ಅರ್ಥ ಮಾಡ್ಕೊ. ಬಿಟ್ಬಿಡು ಇವಳನ್ನ. ನೀನು ನಿಜವಾಗ್ಲೂ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ಮಾಡ್ಬೋದು. ಅನ್ಯಾಯವಾಗಿ ನಿನ್ನ ಜೀವನನ ಹಾಳು ಮಾಡ್ಕೋಬೇಡ. ನನ್ನ ಬಿಟ್ಟ ಅಂತ ನನ್ನ ಎದುರಿಗೆ ಹೇಳಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಇವರಪ್ಪ ಆ ರಶ್ಮಿ ಹೆಸರಿಗೆ ಆಸ್ತಿ ಬರೆದ್ರು, ನೀವು ಆಸ್ತಿ ಹೊಡ್ಯಕ್ ನಿಂತಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಜಾಸ್ತಿ ಮಾತಾಡಿದ್ರೆ ನಾಳೆಗೆ ಸೀಳು ಬಿಟ್ಟೇನು. ನೋಡವ್ವ ಪಿಂಕಿ, ಹೆಣ್ಮಗಿ ತಾವ ತೆಪ್ಪಾಗಿ ನಡ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಕೆ. ನಾನೇನಾದ್ರೂ ಬೇಡ ಮಾವ, ನೀನು ಕೋಪ ಮಾಡ್ಕೋಬೇಡ. ಇವಳು ಯಾವ ಆಸ್ತಿ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಸ್ತಿನ ನಾವು ತಗೊಂಡ್ರೆ ಪಾಪ ಇವಳಿಗೆ ಸಿಗ್ಬೇಕಾಗಿರೋ ಆಸ್ತಿ ಅವಳು ಕೈ ತಪ್ಪೋಗುತ್ತಲ್ಲ ಅನ್ನೋ ಭಯ ಅವಳಿಗೆ. ಅಲ್ವೇನೆ ಪಿಂಕಿ? ನಾನು ಆಸ್ತಿಗೋಸ್ಕರ ನನ್ನ ಜೊತೆಲಿ ಇದ್ದೀನಿ ಅಂತ ಸೀನಾಗ ಒಂದು ಸಣ್ಣ ಅನುಮಾನ ಬಂದ್ರೂ ನನ್ನ ಬಿಟ್ಟು ಹೋಗ್ಬಿಡ್ತಾನೆ. ನನಗೆ ಎರಡೂ ಬೇಕು. ಏನಾದರೂ ಮಾಡಲೇಬೇಕಲ್ಲ ಇವಾಗ. ಏನು ಮಾಡಲಿ? ಅಮ್ಮ
ಒಂದ್ ನಿಮಿಷ. ಬೇಬಿ ಏನ್ ಮಾಡ್ತಿದ್ಯಾ? ಒಂದ್ ನಿಮಿಷ ಇರು ಸೀನಾ, ಎಲ್ಲ ಹೇಳ್ತೀನಿ. ತೊಳಿ ಹೊಡಿ. ಸೀನನ್ ತಲೆ ಮೇಲೆ ನೀರ್ ಹಾಕ್ತೆ. ಇದ್ರ ಅರ್ಥ ಏನ್ ಗೊತ್ತಾ? ಇನ್ ಮುಂದೆ ನನ್ ಸೀನುಂಗೂ ನಿಮ್ಗೂ ಆ ಮನೆಗೂ ಯಾವ್ದೇ ಸಂಬಂಧ ಇಲ್ಲ ಅಂತ. ಇವತ್ತು ನೀರ್ ನೆಲ ಸೇರ್ದಂಗೆ ಸೀನನ್ ದೃಷ್ಟಿಲಿ ನಿಮ್ ಸಂಬಂಧಗಳು ನೆಲಕ್ಕೆ ಸೇರಿದೆ. ನೀವ್ ಯಾರು ಇನ್ ಮುಂದೆ ನಮ್ ಸುದ್ದಿಗೆ ಬರ್ಬೇಡಿ. ನೀವೆಲ್ಲರೂ ನಮ್ಮ ಪಾಲಿಗೆ ಸತ್ತೋಗಿದ್ದೀರಾ. ಸಂಬಂಧನೇ ಹೋದ್ಮೇಲೆ ನಿಮಗ್ ನಾವು ನಮಗ್ ನೀವು ಬೀದಿಲ್ ಹೋಗೋ ಜನ ಅಷ್ಟೇ. ಬೀದಿಲ್ ಹೋಗೋರ್ಗೆ ಹೀಗ್ ಮಾಡು ಹಾಗ್ ಮಾಡು ಅಂತ ಬುದ್ಧಿ ಹೇಳಿದ್ರೆ ಏನ್ ಮಾಡ್ತಾರೆ ಅಂತ ನಿಮಗ್ ಗೊತ್ತಿದೆ ಅನ್ಸುತ್ತೆ. ನೀವೇನೇ ತಿಪ್ಪುರ್ಲಾಗ ಹೊಡೆದ್ರು ನಾನ್ ಸೀನನ್ ಬಿಟ್ಕೊಡಲ್ಲ. ನಾನ್ ಸೀನನ್ ಜೊತೆನೇ ಇರ್ತೀನಿ. ಯಾಕಂದ್ರೆ ಸೀನಾ ನನ್ನವನು. ಹಿಂದೆ ಒಂದ್ಸಲ ನನ್ನ ಕೈ ಸೀನಿಗೆ ರಾಖಿ ಕಟ್ಸಕ್ ಟ್ರೈ ಮಾಡಿದ್ರಿ. ನಮ್ಮ ಪಿಂಕಿ ನಮ್ಮ ಸೀನಂಗೆ ರಾಖಿ ಕಟ್ಟಂತ. ಅದೇ ರಾಖಿ ಇದ್ದು ನಿಮಗ್ ಬೇಕಾಗ್ಬೋದು, ಚೋಪಾನ್ವಾಗಿ ಇಟ್ಕೊಳ್ಳಿ. ಸೀನಾ ನನ್ನ ಗಂಡ ಆಗೋನು, ಅದನ್ನ ತಪ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೀನಾ ಬಾ ಹೋಗೋಣ.